ಇಷ್ಟಾದಮೇಲೆ ಲಾಸ್ಟು ಫೈನಲ್ಲು ನಾವೇನು ಲಾಕ್ ಮಾಡಿದ್ದೀವೋ ಆ ಲಾಕಲ್ಲೇ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಾದ್ಮೇಲೆ 4 ಚೈನನ್ನು ಹಾಕ್ಕೊತಾ ಇದ್ದೀನಿ. ಲಾಕ್ ಮಾಡ್ತಾಯಿದ್ದೀನಿ 4 ಚೈನ್ ಹಾಕ್ಕೊಂಡು. ನಾಲ್ಕು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಾದ್ಮೇಲೆ ಒಂದು ಬೀಡ್ಸ್ನ ತಗೊಂಡು ಹಾಕ್ಕೊಬೇಕು. ಹಾಕ್ಕೊಂಡು ನೋಡಿ ಮೇಲ್ಗಡೆ ಚೈನ್ ಏನಿದೆಯೋ ಆ ಚೈನ್ ಒಳಗಡೆ ನಾನು ದಾರ ತಗೊಂಡು ಅದ್ರ ಒಳಗಡೆ ನಾನು ದಾರ ತಗೊಂಡು ಬೀಡ್ಸ್ ಒಳಗಡೆಗೆ ಮೇಲ್ಭಾಗಕ್ಕೆ ಬರ್ತಾಯಿದ್ದೀನಿ. ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. 4 ಚೈನ್ ಆದಮೇಲೆ ಲಾಕ್ ಮಾಡಬೇಕು. ಬೀಡ್ಸ್ನ ಒಂದನ್ನು ಹಾಕ್ಕೊಬೇಕು. ಹಾಕ್ಕೊಂಡು ಈ ಹೋಲ್ ಮೇಲ್ಗಡೆ ಚೈನ್ ಏನಿದೆಯೋ ಆ ಚೈನ್ ಮೇಲಿಂದ ದಾರ ತರ್ತೀನಿ. ದಾರ ತಂದು ತಿರ್ಗಾ ದಾರನ ಫುಲ್ಲು ಮೇಲ್ಭಾಗಕ್ಕೆ ತೊಗೊಂಡ್ಬರಬೇಕು. ಹೀಗೆ ತೊಗೊಂಡು ಬಂದಾದಮೇಲೆ ಒಂದು ರೌಂಡ್ ಬೀಡ್ಸ್ನ ಸೇರಿಸ್ಕೊಬೇಕು. ಹೀಗೆ ನಾವು ಬೀಡ್ಸ್ನ ಹಾಕ್ಕೊಳ್ತಾ ಹೋಗ್ಬೇಕು. ಈಗಾದಮೇಲೆ ನೆಕ್ಸ್ಟು ಮತ್ತೆ ದಾರನ ನೀಡಲ್ ಒಳಗಡೆ ಇಟ್ಕೊಬೇಕು. ಬೀಡ್ಸ್ನ ಹಾಕ್ಕೊಬೇಕು. ಮತ್ತು ಪಕ್ಕದ ಹೋಲ್ ಒಳಗಡೆ ಪ್ರತಿಯೊಂದು ಚೈನ್ ಒಳಗಡೆನೂ ನಾವು ಬೀಡ್ಸ್ನ ಹಾಕ್ಕೊಳ್ತಾ ಹೋಗಬೇಕು. ಹೀಗೆ ಬೀಡ್ಸ್ ಒಳಗಡೆಯಿಂದ ನಾವು ದಾರನ ತರಬೇಕು. ಮತ್ತು ಮೇಲ್ಗಡೆ ಒಂದು ಬೀಡ್ಸ್ನ ನಾವು ಹಾಕ್ಕೊಂಡು ದಾರನ ಹೊರಗಡೆ ತೆಗಿಬಾರ್ದು. ನಾವು ಮಣಿನ ನೀಡಲ್ ಒಳಗಡೆ ಹಾಕ್ಕೊಬೇಕು. ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಪ್ರತಿಯೊಂದು ಚೈನ್ಗೂ ಪ್ರತಿಯೊಂದು ಬೀಡ್ಸ್ನ ಹಾಕ್ತಾ ಹೋಗಬೇಕು. ದಾರ ತಗೊಂಡು ದಾರದ ಒಳಗಡೆ ದಾರ ಫುಲ್ಲು ಮೇಲ್ಭಾಗಕ್ಕೆ ಬಂದರೆ ಹೀಗೆ ಬರುತ್ತೆ. ಒಂದು ಮಣಿ ತಗೋಬೇಕು. ನೋಡಿ ಎಲ್ಲೂ ಹಿಂಭಾಗದಲ್ಲಿ ನಮಗೆ ದಾರ ಬರಲ್ಲ. ನೀಡಲ್ ಮಧ್ಯದಲ್ಲಿ ಮಣಿ ಇದ್ದಂಗೆ ಕಾಣಿಸುತ್ತೆ. ಇದು ಕರೆಕ್ಟ್ ಮೆಥಡ್. ಹಿಂದ್ಗಡೆ ದಾರ ಬಂದಿದೆ ಅಂದರೆ ಅದು ತಪ್ಪಾಗಿರುತ್ತೆ. ನೋಡ್ಕೊಳ್ಳಿ, ಪ್ರತಿಯೊಂದು ಬೀಡ್ಸ್ನು ನಾನು ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಚೈನ್ ಒಳಗಡೆನೂ ನಾವು ಲೆಂತ್ ಬೀಡ್ಸ್ನ ಹಾಕಬೇಕು. ಹೀಗೆ ಹಾಕಿ ನಾನು ರೌಂಡ್ ಬೀಡ್ಸ್ಗೆ ಮಾತ್ರ ನೀಡಲ್ನ ಆಚೆಗೆ ತೆಗಿತೀನಿ. ಲೆಂತಿ ಬೀಡ್ಸ್ಗೆ ನಾನು ನೀಡಲ್ನ ಆಚೆಗೆ ತರಲ್ಲ. ಈ ಥರ ಹಾಕಿದ್ಮೇಲೆ ನೋಡಿ ಈಗ ಕಾಣಿಸುತ್ತೆ. ಹಿಂಭಾಗದಲ್ಲಿ ಯಾವುದೇ ಥರದ ದಾರ ಬಂದಿರೋದಿಲ್ಲ. ಈಗ 13 ನಾವು ತ್ರಿಬಲ್ ಸೆಟ್ ಕ್ರೋಶ ಹಾಕ್ಕೊಂಡಿರ್ತೀವಿ. 1 2 3 4 5 6 7 8 9 10 11 12 13 ಬೀಡ್ಸ್ನ ಹಾಕಬೇಕಾಗತ್ತೆ ಮೇಲ್ಗಡೆ ಚೈನ್ಗೆ. ಆಮೇಲೆ ಲಾಕ್ ಮಾಡಬೇಕು. 4 ಚೈನ್ ಆದಮೇಲೆ ನಮಗೆ ಲಾಕ್ ಏನಿರುತ್ತೆ ಆ ಲಾಕಲ್ಲಿ ಲಾಕ್ ಮಾಡಬೇಕು. ಹೀಗೆ ಕಾಣಿಸುತ್ತೆ.
ಆಮೇಲೆ ಹಿಂದುಗಡೆ ಯಾವುದು ದಾರ ಬಂದಿರಲ್ಲ. ಮುಂದುಗಡೆ ಹೇಗೆ ಕಾಣಿಸುತ್ತೋ ಹಿಂದುಗಡೆನೂ ಹಾಗೇ ಕಾಣಿಸುತ್ತೆ. ಫ್ರಂಟು ಬ್ಯಾಕು ಒಂದೇ ಥರ ಇರುತ್ತೆ. ಇವಾಗ ಮತ್ತೆ 4 ಚೈನನ್ನು ಹಾಕ್ಕೊಬೇಕು. ಫಸ್ಟ್ ಹಾಕ್ತಾ ಇರೋರಾದರೆ ನಿಧಾನಕ್ಕೆ ಹಾಕಿ, ಬರುತ್ತೆ ನೋಡಿ. ಹೀಗೆ ಏನು 4 ಚೈನ್ ಆದಮೇಲೆ ಲಾಕ್ ಮಾಡ್ತೀವೋ, ನಾವು ನೀಡಲ್ನ ಆಚೆಗೆ ತರಬಾರ್ದು, ಲೆಂತಿ ಬೀಡನ್ನ ಹಾಕ್ಕೊಬೇಕು. ನೀಡಲ್ ಒಳಗಡೆ ಹಾಕಿಬಿಟ್ಟು ಫಸ್ಟ್ ಚೈನ್ ಏನಿದೆಯೋ ಆ ಚೈನ್ ಒಳಗಡೆ ಇಂದ ಮತ್ತೆ ನೀಡಲ್ನ ಹಾಕಿ ದಾರ ಮೇಲ್ಭಾಗಕ್ಕೆ ತರಬೇಕು. ಬ್ರೈಡಲ್ ಸೀರೆಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಹೀಗೆ ರೌಂಡ್ ಬೀಡ್ಸ್ ಹಾಕಿದ್ಮೇಲೆ ಮತ್ತೆ ತಿರ್ಗಾ ಬೀಡ್ಸ್ ತೊಗೊಬೇಕು. 2ನೇ ಚೈನ್ಗೆ ಹಾಕ್ತಾಯಿದ್ದೀನಿ. ದಾರ ತೊಗೊಂಡು ಮತ್ತೆ ದಾರದೊಳಗಡೆ ದಾರ ಬಂದು ಫುಲ್ಲು ಮೇಲ್ಭಾಗಕ್ಕೆ ಬಂದುಬಿಡಬೇಕು. ಮೇಲ್ಭಾಗಕ್ಕೆ ಬಂದಮೇಲೆ ಒಂದು ರೌಂಡ್ ಬೀಡನ್ನ ಹಾಕ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್. ಸ್ಯಾರಿಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಬ್ರೈಡಲ್ ಸೀರೆಗಳಿಗಂತೂ, ಮದುವೆ ಹುಡುಗಿ ಸೀರೆಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ಒಂದೆರಡು ಹಾಕೋವರೆಗೂ ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಕ್ತಾ ಇದ್ದರೆ ತುಂಬ ಈಸಿಯಾಗಿ ಬಂದುಬಿಡುತ್ತೆ. ಲಾಸ್ಟಲ್ಲಿ ಬೀಡನ್ನ ಲಾಕ್ ಮಾಡಿ ಇದು ಮಾಡಬೇಕು. ಹೀಗೆ ಇನ್ನೊಂದಿದೆಯಲ್ಲ, ಇನ್ನೊಂದಕ್ಕೂ ನಾವು ಹೀಗೆ ಆರ್ಚ್ ಮಾಡ್ತಾ ಹೋಗಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗಳಿಗೆಲ್ಲನೂ. ಈ ಚೈನ್ ಏನು ಬರುತ್ತೋ ಈ 4 ಚೈನು ಅಲ್ಲಿಗೆ ಕುಚ್ಚು ಬರುತ್ತೆ. ನೆಕ್ಸ್ಟು ಮತ್ತೆ ಬೀಡ್ ಹಾಕ್ಕೊಂಡು ಲಾಸ್ಟ್ ಆರ್ಚು ಬೀಡನ್ನ ಲಾಕ್ ಮಾಡಿ 4 ಚೈನ್ ಮೇಲೆ ಆದಮೇಲೆ ಏನು ಲಾಕ್ ಇದೆ ಆ ಲಾಕ್ ಒಳಗಡೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ತಿರ್ಗಾ 4 ಚೈನ್ ಹಾಕಿ ಎಂಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ದಾರ ಬಿಟ್ಟು
ಡಿಸೈನ್ ಕಾಣಿಸುತ್ತೆ. ಬ್ರೈಡಲ್ ಸೀರೆಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಹಿಂದುಗಡೆನೂ ಸಹ ಯಾವುದೇ ದಾರ ಬಂದಿರೋದಿಲ್ಲ. ಫ್ರಂಟಲ್ಲಿ ಹೇಗಿರುತ್ತೋ ಬ್ಯಾಕಲ್ಲೂ ಹಾಗೆ ಇರುತ್ತೆ. ನಾನು ತೋರಿಸಿರೋ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಆ ಡೌಟ್ಸ್ಗೆ ನಾನು ಉತ್ತರ ಕೊಡ್ತೀನಿ.